ಹಾಯ್ ವೀಕ್ಷಕರೇ, ಖುಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಇವತ್ತು ಒಂದು ಸಣ್ಣದಾಗಿ ಕುರಿ ಫಾರಂ ಮಾಡಿ ಯಾವ ರೀತಿ ಮಾಡಬೇಕು, ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಅದರಲ್ಲಿ ಸಕ್ಸಸ್ ಆಗೋದು ಹೇಗೆ ಅನ್ನೋದನ್ನು ನಾನು ಸ್ವತಃ ಮಾಡಿರೋ ಒಂದು ಉಪಯುಕ್ತ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂತಾನೆ. ಬನ್ರಿ. ವೀಕ್ಷಕರೇ, ಇದನ್ನ ಕುರಿ ಸಾಕ್ತಕ್ಕಂಥ ಕುರಿ ಶೆಡ್. ಇದರಲ್ಲಿ ನಾನು ಈಗ ಸದ್ಯ ಒಂದು 19 ಕುರಿ ಮರಿ ತಂದು ಹಾಕಿದ್ದೇನೆ. ಇವು ಸ್ಟಾರ್ಟಿಂಗ್ ನಾನು ಒಂದು 2 ತಿಂಗಳವರೆಗೂ ಇವನ್ನ ಸಣ್ಣದಾಗಿದ್ದಾಗ ಹಂಗ ಬಿಚ್ಚ ಕುರಿಯಾಗಿ ಸಾಕಿದ್ದೆ. ಕಟ್ತಿದ್ದಿಲ್ಲ, ಒಳಗೆ ಕೂಡೋದು, ಹಗಲಿ ಬೈತಾನೆ ಎಲ್ಲ ಇಲ್ಲಿ ಹೊರಗೆ ಹಾಕೋದು, ನೈಟ್ ಅಷ್ಟೇ ಒಳಗೆ ಹಾಕ್ತಿದ್ದೆ. ಹೊರಗಡೆಗೆ ಮೇಯಕ್ಕ ಅವಕ್ಕೆ 2 ಗೋಂದಿ ತಗೊಂಡಿದ್ದೆ, ಕಬ್ಬಿಣವು ತಗಡಿನ ಗೋಂದಿ. ಅವನ್ನ ಇಲ್ಲಿಟ್ಟು ಅದ್ರಾಗ ಮೇವು, ಅವಕ್ಕೆ ಫುಡ್ ಎಲ್ಲ ಹಾಕ್ತಿದ್ವಿ. ನೆಕ್ಸ್ಟ್ ಈಗ ಒಂದು ವಾರ ಆತು ಅವನ್ನ ಉಣ್ಣಿ ಕಟ್ ಹಾಕಿದ್ದೇನೆ. ಅವಕ್ಕೆ ಏನೆಲ್ಲ ಮೇವು ಹಾಕ್ತಾನೆ, ಅವಕ್ಕೆ ಏನೆಲ್ಲ ಫುಡ್ ಹಾಕ್ತಾನೆ ಅನ್ನೋದನ್ನ ಹೇಳ್ತಾನೆ ಬರ್ರಿ. ಇವು 19 ಕುರಿ ನಮ್ಮವು. ಈಗ ಒಂದು ವಾರದ ಕಟ್ಟಿ ಹಾಕಿ ಇದ್ರಲ್ಲಿ ಕೆಲವು ಇನ್ನೂ ಉಣ್ಣಿ ಕಟ್ ಮಾಡಿಲ್ಲ, ಅವು ಇನ್ನೂ ಸಣ್ಣ ಇದ್ವಲ್ಲ, ಹಂಗಾಗಿ ಉಣ್ಣಿ ಕಟ್ ಮಾಡಕ್ ಬಂದಿಲ್ಲ ಅಂದ್ರೆ ಅವ್ನು ಕಟ್ ಮಾಡಿಲ್ಲ. ಈಗ ಅಷ್ಟನ್ನು ಕಟ್ ಮಾಡಿದ್ದೇವೆ. ಒಂದು 4 ಮರಿ ಅಷ್ಟೇ ಕಟ್ ಮಾಡಿಲ್ಲ, ಇನ್ನು 15 ಮರಿನ ಕಟ್ ಮಾಡಿದಾಯ್ತು ಉಣ್ಣಿನ. ಇವಾಗ ನಾನು ತಂದು 3 ತಿಂಗಳಾತು. ಇವನ್ ತರೋ ಮುಂದೆ ಸಂತೆಯಲ್ಲಿ ತಗೊಂಬಂದಿದ್ದು ನಾನು. ಸಂತೆ ಅಂದ್ರೆ ಇಲ್ಲೇ ನಮಗೆ ನಿಯರ್ ಆಗ್ತಕ್ಕಂಥ ದುಗ್ಗಾವತಿ ಸಂತೆ, ಅಲ್ಲಿ ಒಂದು 12 ತಗೊಂಬಂದಿದ್ದೆ. ಇಲ್ಲಿ ಹರಪನಹಳ್ಳಿ ಸಂತೆಗೆ ಒಂದು 7 ಮರಿ ತಗೊಂಬಂದಿದ್ವಿ. ದುಗ್ಗತಿ ಸಂತೆಗೆ ತಗೊಂಬಂದಾಗ ಅವಕ್ಕೆ ನಾನು ರೇಟ್ 8,500 ಕೊಟ್ಟಿದ್ದೆ, ಒಂದು 3-3.5 ತಿಂಗಳ ಮರಿಗೆ. ಅಂದ್ರೆ ಮರಿ ಚಾಯ್ಸಿಂಗ್ ಮರಿ ತಗೊಂಬಂದಿದ್ದೆ ನಾನು. ಇಲ್ಲಿ ಹರಪನಹಳ್ಳಿ ಸಂತೆಗೆ ನೆಕ್ಸ್ಟ್ ವಾರ ಹರಪನಹಳ್ಳಿ ಸಂತೆಗೆ ಸೋಮವಾರ ದಿವಸ ಹರಪನಹಳ್ಳಿ ಸಂತೆ ಆಗತ್ತೆ. ದುಗ್ಗತಿ ಸಂತೆ ಶನಿವಾರ ದಿವಸ ಆಗುತ್ತೆ. ಇದು ಸೋಮವಾರ ಸಂತೆ ಹರಪನಹಳ್ಳಿ ಸಂತೆ. ಅಲ್ಲಿ ಹರಪನಹಳ್ಳಿಗೆ ಹೋಗಿ ಅಲ್ಲಿ ಒಂದು 7 ಮರಿ ತಗೊಂಬಂದೆ. ಅವತ್ತು ಅಲ್ಲಿ ಚಾಯ್ಸಿಂಗ್ ಮರಿ ತಂದಾಗ ಅಲ್ಲಿ ಒಂದು ಸ್ವಲ್ಪ ದುಬಾರಿ ಆದವು ನನಗೆ ಮರಿಗಳು. ನಾವು ಇಲ್ಲಿ ಮೇನ್ ತರ್ಬೇಕಾದ್ರೆ ಸಂತಿಗೆ ಹೋಗಿ ಭಾಳ ಎಚ್ಚರಿಕೆಯಿಂದ ಮರಿ ತರ್ಬೇಕು. ಯಾಕಂದ್ರೆ ಈ ದಲ್ಲಾಳಿ ಕೈಗೆ ಸಿಕ್ಕಾಕಬಾರ್ದು. ದಲ್ಲಾಳಿ ಒಂದ್ ವೇಳೆ ನಾವು ದಲ್ಲಾಳಿ ನಡುವೆ ಇಟ್ಕೊಂಡು ಮಾಡಿದ್ರನ ನಾವು ಅವರಿಗೆ ಕರೆಕ್ಟಾಗಿ ಮಾತಾಡ್ಬೇಕು, ದಲ್ಲಾಳಿಗಳಿಗೆ ತಿಳಿಸ್ಬೇಕು. ನಾವು ಒಂದ್ ಮರಿಗೆ ಎಷ್ಟು ಕೊಡ್ತಾವಪ್ಪ, ಹಂಗಾದ್ರೆ ಮುಗಿಸು, ಇಲ್ಲಾಂದ್ರೆ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತಂದು ಹೇಳ್ಬಿಡ್ಬೇಕು. ಅವರು ನಮ್ಮನ್ನ ಸುಮ್ಮನೆ ಬಾರಪ್ಪ ಮುಗಿಸ್ಕೊಡ್ತಾವಂತ ಹೇಳ್ತಾರೆ, ಬಿಡು ಒಂದು ಲೆಕ್ಕಕ್ಕೆ ಇಸ್ಕೊಂತಾರಂತ ಹೇಳಿ ನಾವು ಏನ್ರ ಅವ್ರು ಕೂಡ ಮಾತಾಡ್ದಂಗೆ ಏನ್ರ ನಾವು ಅವ್ರಿಗೆ ಬಿದ್ವಿ ಅಂದ್ರೆ ಅವರು ಭಾಳ ನಮಗೆ ಮೋಸ ಆಗೋ ಚಾನ್ಸ್ ಇರ್ತೈತೆ ಅಲ್ಲಿ. ಯಾಕಂದ್ರೆ ಆ ಕಡೆಯಿಂದನೂ ಇದನ್ನ ಮಾಡ್ತಾರ, ನಮ್ಮ ಕಡೆಯಿಂದನೂ ಕಮಿಷನ್ ಕೇಳ್ತಾರ. ಇಲ್ಲಪ್ಪ ಒಂದ್ ಮರಿಗೆ ಇಷ್ಟು ಕೊಟ್ರೆ ಸಹಿ, 500 ರೂಪಾಯಿ ಕೊಡ್ರಿ, 1000 ರೂಪಾಯಿ ಕೊಡ್ರಿ ಅನ್ನೋ ರೇಂಜಿಗೆ ಅದರಲ್ಲಿ ದಲ್ಲಾಳಿಗಳು. ಅವ್ರ ಹತ್ರ ಮಾತಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ದಲ್ಲಾಳಿಯಿಂದ ಮುಗಿಯಲ್ಲ. ಪ್ರತಿ ಯಾವುದೇ ಒಂದು ವ್ಯವಹಾರ ಆಗ್ಲಿ ದಲ್ಲಾಳಿಗಳ ನಡುವೆ ಒಬ್ರು ಇರ್ಲೇಬೇಕಾಗತಿ. ಯಾಕಂದ್ರೆ ಅವ್ರು ಕೊಡೋರು ನಾವು ತಗೊಳ್ಳೋರು ಅಂದಾಗ ಯಾವ್ದೋ ಒಂದ್ ರೇಟ್ ಹೇಳ್ಕೊಂಡು ನಾವು ನಿಂತ್ಕೊಂಡ್ಬಿಡ್ತೇವೆ. ಇಲ್ಲ ಅಷ್ಟಾದ್ರೆ ಸಹಿಯಪ್ಪ ನಾವು ಕೊಡೋದಂತ ಅವ್ರು ಹೇಳ್ತಿರ್ತಾರ ರೈತರು. ಇಲ್ಲ ನಾವು ಇಷ್ಟಕ್ಕಾದ್ರೂ ತಗೊಂತೇವೆ ಅಂತ ನಾವು ನಿಂತ್ಕೊಂಡಾಗ ಯಾವ್ದೇ ವ್ಯವಹಾರ ಮುಗಿಯಲ್ಲ. ದಲ್ಲಾಳಿಗಳು ಬೇಕು, ಆದ್ರೂ ನಾವು ದಲ್ಲಾಳಿಗಳ ಹತ್ರ ಮಾತಾಡೋದು ಒಳ್ಳೇದು. ಮೊದಲೇ ನಾವು ಒಂದು ಕುರಿಗೆ 50 ರೂಪಾಯಿನೋ ಇಲ್ಲ 100 ರೂಪಾಯಿನ ಕೊಡ್ತಾವಪ್ಪ, ಇಷ್ಟಕ್ಕೆ ಬಂದ್ರೆ ಮುಗಿಸು, ಇವನ್ನ ಒಂದ್ 100 ಹೆಚ್ಚ ಕಡಿಮೆ ಅಂತಂದು ಹೇಳ್ಬೇಕು. ನಾವು ಹೇಳ್ದಂಗೆ ಏನ್ರ ಹೋದ್ವಿ ಅಂದ್ರೆ ಅವ್ರ ಕಡೆಗೆ ಸೆಟ್ಲ್ಮೆಂಟ್ ಆಗಿ ನಮಗೆ ಒಂದು ಅವು ಮರಿ 8,000 ಮುಗಿ ಅಂತವನ್ನ 9,000, 10,000, 10,500 ಮಟನ ನಮಗೆ ಮುಗಿಸೋ ಚಾನ್ಸ್ ಇರ್ತೈತಿ. ಅವಾಗ ನಮಗೆ ಲಾಸ್ ಆಗತಿ. ನಾವಿಲ್ಲಿ ಅಂತವನ್ನ 1,000, 2,000 ಹೆಚ್ಚಿಗೆ ಕೊಡ್ತಂದು ಇಲ್ಲಿ ಮೇಯಿಸಿ ನಾವು ಮಾರಕ್ ಹೋದ್ರೆ ನಮಗೆ ಲಾಸ್ ಅನಿಸ್ತತಿ. ನಾವು ಮತ್ತೆ ಒಂದು 2 ತಿಂಗಳು ಹೆಚ್ಚಿಗೆ ಮೇಯಿಸ್ಬೇಕು, ಅವು ಫುಡ್ ಮೇವು ಎಲ್ಲ ಹಾಕಿ. ಅದೆಲ್ಲ ಬೇಡ ಅಂದ್ರೆ ನಾವು ಫಸ್ಟ್ ಮರಿ ತಗೊಳ್ಳುವಾಗ ಸಂತೆಗೆ ಹೋದಾಗ ಒಂದ್ ಸ್ವಲ್ಪ ವಿಚಾರ ಮಾಡಿ ಬಹಳ ಇದರಿಂದ ಮುತುವರ್ಜಿ ವಹಿಸಿ ತಗೊಳೋದು ಒಳ್ಳೇದು. ಈ ನಾನು ಆದಷ್ಟು ಮಟ್ಟಿಗೆ ನಾನು ಲಾಸ್ ಅನ್ಭವಿಸಿದ್ದೇನೆ. ಮೊದ್ಲೆಲ್ಲ ಬಹಳ ಲಾಸ್ ಅನ್ಭವಿಸಿದ್ದೇನೆ. ನಾನು ಈ ಕುರಿ ಮನೆ ಕಟ್ಟಿ ಈಗ ಒಂದು 3-4 ವರ್ಷ ಆಯ್ತು. ನಾನು ಕರೆಕ್ಟಾಗಿ ಇಲ್ಲಿ ಸಾಕಿರೋದು 2 ಬೀಡು. ಮೊದಲೆಲ್ಲ ನಾನು ಬಹಳ ಲಾಸ್ ಆಗಿದ್ದೀನಿ. ಯಾಕಂದ್ರೆ ಅನುಭವದಿಂದ ಮಾಡೋದು ಬಹಳ ಕಷ್ಟ ಐತಿ. ಯಾಕಂದ್ರೆ ಫಸ್ಟ್ ನಾವು ನಿರೀಕ್ಷೆ ದೊಡ್ಡದಾಗಿ ಇಟ್ಕೊಳ್ಳೋದಕ್ಕನ ನಮಗೆ ಒಂದ್ ಮರಿಗೆ ಇಷ್ಟು ಉಳಿದ್ರೆ ಸಾಕಪ್ಪ, ನಾನು ಹೆಂಗ ಜೀವನ ಮಾಡ್ಬಹುದ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನಾವು ಹೆಜ್ಜೆ ಇಡ್ಬೇಕು.
ಯಾಕಂದ್ರೆ ನಾನು ಇಲ್ಲಿ ಇದ್ರಾಗ ಒಂದು 50 ಮರಿ ಕಟ್ಬೋದು ಅನ್ನೋ ಉದ್ದೇಶದಿಂದ ಈ ಮನಿ ಕಟ್ಟಿದೆ. ಕಟ್ಟಿ ಯಾಕಂದ್ರೆ ನಾವು ಮೊದಲೆಲ್ಲ ಸಣ್ಣ ಪುಟ್ಟ ಮರಿ ಸಾಕಿದವ್ರು ನಾವು 4 ಮರಿನ 5 ಮರಿನ ಮನೆಗೆ 2 ಮರಿನ ಯಾವಾಗ್ಲೂ ಇರೋ ವರ್ಷ ಇಡೀ ನಮ್ಮ ಮನೇಲಿ ಮರಿ ಇರೋ 2 3 4 ಹಿಂಗ್ ಸಾಕ್ತಾ ಇದ್ವಿ. ಈಗ ಈ ಮನಿ ಕಟ್ಟಿದ ಮೇಲೆ ನಾನು ಏನ್ ಮಾಡಿದೆ, ಹಿಂಗ ಒಂದ್ಸಲ ಹೋಗಿ 25 ಮರಿ ತಗೊಂಬಂದೆ. 8,000 ಏನೋ ಬಿದ್ದದು ಫಸ್ಟ್ನೇ ವರ್ಷ. ಅವು ನನಗೆ 8,000 ಬಿದ್ರು ಇಲ್ಲಿ ತಂದು ಕಟ್ ಮಾಡಿ ಮೇಯಿಸಿ ಒಂದು ವರ್ಷ ಹಿಡಿದ್ರೆ ಬರೀ 15-16 ಸಾವಿರಕ್ಕೆ ಹೋಗಿದ್ವು ಅವು ನನಗೆ. ಯಾಕಂದ್ರೆ ನಾನು ಮರಿ ಚಾಯ್ಸಿಂಗ್ ತರಲಿಲ್ಲ, ಹಿಂಡು ಮರಿ ತಗೊಂಬಂದಿದ್ದೆ. ಹಿಂಡು ಮರಿಯಲ್ಲಿ ಕೆಲವು ಒಳ್ಳೆ ಚೆನ್ನಾಗಿ ಹಾಲು ಕುಡಿದು ಗ್ರೋತ್ ಆಗಿರ್ತಾವೆ. ಇನ್ನು ಅದ್ರಾಗ ಒಂದು 3-4 ಮರಿ ಅಷ್ಟೇ ಚೆನ್ನಾಗಿರ್ತಾವೆ. ಇನ್ನಿದ್ದಾವೆಲ್ಲ ಬಹಳ ವೀಕ್ ಇರ್ತಾವ ಮರಿ. ಅವೆಲ್ಲ ಕಾಯಿಲೆ ಆಗ್ಲಿ ಇನ್ನೊಂದಾಗ್ಲಿ ಅವು ಹಾಲು ಕುಡಿದ್ರಲ್ಲ ಸರಿಯಾಗಿ, ಅವಕ್ಕೆ ಯಾವುದೇ ಒಂದು ವ್ಯಾಕ್ಸಿನ್ ಹಾಕಿರಲ್ಲ ಅವರು. ಇಲ್ಲಿ ಬಂದು ನಾವು ಸಾಕಕ್ ಹೋದಾಗ ಬಹಳ ಲಾಸ್ ಮಾಡಿಬಿಟ್ಟು ನನಗೆ. ಏನು ವರ್ಷಗಂಟ್ಲೆ ಸಾಕಿದ್ರು ಆಗ್ಲೇ ಇಲ್ಲ. ಅವು ಕೊನೆಗೆ 14-15 ಸಾವಿರ 16 ಸಾವಿರ ತಂದು 6 ತಿಂಗಳವರೆಗೂ ಸಾಕಿ ಅವನ್ನ ಮಾರಾಕೊಳ್ಳೋದು. ಮತ್ತೆ ತಂದ್ ರೆಂಟಿಗೆ ಕೇಳೋರು. ತಂದ್ ರೇಟ್ಗೆ ನಾವು ಕೊಟ್ಟೆ ಅಂದ್ರೆ ನಾವು ಹಾಕಿರೋ ಫುಡ್ ಏನು, ಹುಲ್ಲೇನು, ಮೇವೇನು, ಅದು ಯಾವುದನ್ನು ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ. ಹಂಗ ನಾವೇನಾರ ಮರಿ ತಂದ್ರೆ ನಾವು ಚೆನ್ನಾಗಿ ಸಾಕ್ಬೇಕಪ್ಪ. ಇಲ್ಲಿ ನಾವು ಬಂಡವಾಳ ಹಾಕ್ಬೇಕು. ಫಸ್ಟ್ ಚೆನ್ನಾಗಿರೋ ಮರಿ ತರ್ಬೇಕು. ಒಳ್ಳೆ ನೀಟಾಗಿ ಒಳ್ಳೆ ಶೈನಿಂಗ್ ಇರೋ ಮರಿಗಳನ್ನ ಚಾಯ್ಸಿಂಗ್ ಮಾಡ್ಕೊಂಡ್ ಒಂದು 500 ದುಬಾರಿ ಆಗ್ಲಿ ತಗೊಂಬಂದು ನಾವು ಸಾಕ್ಬೇಕು. ನೆಕ್ಸ್ಟ್ ನಾನು ಹಿಂಗಾದಾಗ ಏನ್ ಮಾಡಿದೆ, ಮತ್ತೊಂದು ಬೀಡ್ ತಗೊಂಬಂದೆ. ಬಹಳ ಸಣ್ಣ ತಂದೆ ನಾನು ಅವಾಗ. ನೆಕ್ಸ್ಟ್ ಬೀಡ್ಗೆ ಎಷ್ಟಪ್ಪ, ಒಂದು 4,500 ಸಾವಿರದ ಒಳಗೆ ತಗೊಂಬಂದಿದ್ದೆ. ಅವನು ಈಗ ಹಿಂಡ ಹೊಡ್ಕೊಂಡ್ ಯಾವ್ದೇ ಚಾಯ್ಸಿಂಗ್ ಮಾಡಿರ್ಲಿಲ್ಲ. ಏನು ಒಂದು ಹಿಂಡ್ ಇರ್ತತೆ, ಒಂದು 15-20 ಮರಿ ಇದೆ, ಅದನ್ನ ಪೂರ್ತಿ ತಗೊಳೋದು. ಆ ರೀತಿ ತಗೊಂಬಂದು ಸಾಕಿದ್ವಿ. ಅವು ಹಿಂಗ ಲಾಸ್ ಮಾಡಿದ್ವು ನನ್ನ. ಅದರಲ್ಲಿ ಒಂದು 3 ಮರಿ ಈ ಇದರ ಟೈಮ್ನಲ್ಲಿ ಚಳಿಗಾಲದಾಗ ಒಂದು ಬಾಯಿ ಜ್ವರ ಅಂತ ಹೇಳಿ ಬರುತ್ತಲ್ಲ, ನೀಲಿ ನಾಲಿಗೆ ರೋಗ ಅಂತ ಹೇಳಿ, ಅದು ಬಂದಾಗ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಇದ್ದಿಲ್ಲ. ಬಿಡು, ಕಾಲ್ ಬಾಯಿ ಜ್ವರ ಬರ್ತಾವ, ಅವಕ್ಕೇನು ಇಂಜೆಕ್ಷನ್ ಮಾಡಿಸಿದ್ರ ಆರಾಮಕ್ಕ ಅನ್ನೋದೊಂದಿತ್ತು. ಅದು ನೀಲಿ ನಾಲಿಗೆ ರೋಗ ಅಂತ ಹೇಳಿ ಬಂದು ನಾವು ಇಂಜೆಕ್ಷನ್ ಮಾಡಿಸಿದ್ವಿ. ಆದ್ರೂ ಒಂದು 3 ಕುರಿ ಹೋಗ್ಬಿಟ್ಟು ಅಲ್ಲಿ ನನಗೆ ಬಹಳ ಲಾಸ್ ಆಯ್ತು. ಆವಾಗ ನಾನು ಡಿಸೈಡ್ ಮಾಡ್ಬಿಟ್ಟು, ಈ ಕುರಿ ಸವಸನ ಬೇಡಪ್ಪ, ಇದರಿಂದ ನಾವು ಸುಮ್ಮನೆ ಏನು ಲಾಭ ಕಾಡ್ಲಿಲ್ಲ, ಇದು ನಾವು ಸಾಕಾದಷ್ಟು ಉತ್ತಮ ಅಲ್ಲ. ನಾವು ಹಾಕಿದ ಬಂಡವಾಳನ ಬರಲ್ಲ ಅಂದ್ರೆ ಯಾಕೆ ಇದನ್ನ ಮಾಡ್ಬೇಕು. ನಾವು ಇಷ್ಟು ಜನರು ಇದರಲ್ಲಿ ಪೇಚಾಡಿ ಬಂಡವಾಳ ಹಾಕಿ ಅದ್ರ ಬಡ್ಡಿ ಏನ ಅದು ಇದು ಏನಂತೇಳಿ ಬೇಡ ಇದನ್ನ ಬಿಟ್ಬಿಡೋಣ ಅಂತೇಳಿ 1 ವರ್ಷ ನಾನು ಹಾಕ್ಲಿಲ್ಲ ಮರಿನ ಫಾರಮ್ಗೆ. ತಿರುಗ ಮತ್ತೆ ಸುಮ್ಮನೆ ಜನರೆಲ್ಲರೂ ಇಂಥ ಕುರಿ ಮನೆ ಕಟ್ಟಿದ್ಯಾ, ಯಾಕೆ ನೀನು ಕುರಿ ಹಾಕ್ತಿಲ್ಲ, ಹಾಕ್, ಮತ್ತೆ ಲಾಸ್ ಲಾಭ ಇದ್ದಿದ್ದಾವು ಸ್ಟಾರ್ಟಿಂಗ್ ಅನಿಸ್ತತಿ. ಕೆಲವ್ರು ಅನುಭವಸ್ಥರು ಇನ್ನೆಲ್ಲ ಹೇಳಿದ್ರು ನನಗೆ, ನೋಡು ಇನ್ನೊಂದ್ಸಲ ಆಗಿ ನೋಡು, ಈ ಪಟ ನಿನಗೆ ಅನುಭವತಿ ಏನೆಲ್ಲ ನೀನು ಲಾಸ್ ಅನುಭವಿಸಿದೆಯಲ್ಲ, ಅದ್ರಾಗ ಒಂದ್ ಸ್ವಲ್ಪ ನೀನು ಪಾಠ ಕಲ್ತಿರ್ತಿ, ಅಂತ ತಪ್ಪಿನ ಮುಂದ್ ಮಾಡಿದ್ರೆ ಒಳ್ಳೇದಾಗ್ಬೋದು ಮುಂದೆ ಅಂತಂದು ಕೆಲವ್ರ ಹತ್ರ ನನ್ನ ಸಜೆಷನ್ ಬಂತು. ಸರಿ ಬಿಡು ಅಂತೇಳಿ ಮತ್ತೊಂದು ಈ ಪಡ ನೆಕ್ಸ್ಟ್ ನಾನು ಏನ್ ಮಾಡಿದೆ, ಇಲ್ಲಿ ನಮ್ಮ ಜವಾರಿ ಕುರಿಗಳ ಬೇಡಪ್ಪ, ಇಲ್ಲಿ ನಮ್ಮ ಸಂತೆಗಳ ಇಲ್ಲಿ ನಮ್ಗೆ ಸರಿಯಾದ ಮರಿ ಕೊಡಲ್ಲ ಅಂತೇಳಿ ಆ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಮುಧೋಳ ಸಂತೆ ಅಂತ ಬರುತ್ತಲ್ಲ, ಆ ಮುಧೋಳ ಸಂತೆಗೆ ಹೋಗಿದ್ವಿ. ಅಲ್ಲಿ ಒಂದು ಟೈಮ್ ಆ ಕಡೆ ನಾವು ಹೋಗಿದ್ವಿ. ಅಲ್ಲಿ ನಮ್ಮ ರಿಲೇಷನ್ ಅದರ, ಆ ಕಡೆಗೆ ಹೋದಾಗ ಸಂತೆ ಒಂದ್ ಟೈಮ್ ಅಡ್ಡಾಡ್ಕೊಂಡ್ ಬಂದಿದ್ವಿ ನಾನು. ಮರಿ ಆ ಕಡೆ ಮರಿಗಳು ಅವೆಲ್ಲ ಹಮ್ಮಿನಗಡ ತಳಿ ಬರ್ತಾವಲ್ಲ, ವೈಟ್ ಕುರಿಗಳು ಒಂಥರ ಕಲರ್ ಕುರಿಗಳು ಇರ್ತಾವ, ಬ್ಲಾಕ್ ವೈಟ್ ಮಿಕ್ಸ್, ಆ ತರ ಒಳ್ಳೆ ಚೆನ್ನಾಗ್ ಅನ್ಸಿದ್ವು ನನಗೆ ಅವು ಮರಿ. ಅಲ್ಲಿ ಸಂತೆ ಒಂದ್ಸರಿ ನೋಡ್ಕೊಂಬಂದಿದ್ದೆ. ನೆಕ್ಸ್ಟ್ ಹೋದ್ರೆ ಅಲ್ಲಿಗೆ ಹೋಗ್ಬೇಕು ತಡಿ, ಬಟ್ ಕುರಿ ನಾನು ಸಾಕಿದ್ದ ನಿಜ ಆದ್ರ ಅಂತೇಳಿ ಆ ಕಡೆಗೆ ಹೋದ್ವಿ. ಒಂದು 2 ಲಕ್ಷ ರೂಪಾಯಿ ತಗೊಂಡು ಎಷ್ಟು ಬರ್ತಾವ ಅಷ್ಟು ನನ್ನ ಒಂದು ಶಕ್ತಿ ಎಷ್ಟೈತೆ ಅಷ್ಟಕ್ಕೆ ಹೋದ್ ನಾನು. ಹೋಗಿ ಒಂದು 20 ಕುರಿನ ಅಲ್ಲಿ ಒಂದು 6 ಕುರಿನ ಇದ್ರ ಹೊಯ್ಕೊಂಬಂದೆ, ಬ್ಲಾಕ್ ಈ ನಮ್ಮ ಜವಾರಿ ತಳಿನ, ಇನ್ನೊಂದು 14 ಕುರಿನ ವೈಟ್ ಎಲ್ಲ ಕರಿಗಣ್ಣು ಕೆಂಗಣ್ಣು ಇವೆಲ್ಲ ಬರ್ತಾವಲ್ಲ ಆ ತರ, ಕರಿಚೆಂಡು, ಈ ಹಂಡ ಬಂಡ ಇರ್ತಕ್ಕಂಥ ಮರಿಗಳನ್ನ ತಗೊಂಬಂದೆ. ಒಳ್ಳೆ ಮರಿನ ತಗೊಂಬಂದೆ. ಅವತ್ತ ನಮಗೆ ಅಲ್ಲಿ 8,000 ರೂಪಾಯಿ ಬಿದ್ದವು ಸರಸಟ್ಟೆ ಎಲ್ಲ. ಒಳ್ಳೆ ಚೆನ್ನಾಗಿದ್ವು ಮರಿ, ನೀಳಾಗಿದ್ವು. ತಗೊಂಬಂದ ಇವನು ಸಾಕಿ ನೋಡೋಣ ಅಂತ ಹೇಳಿ ತಂದ ಹಾಕಿದಾಗ ಈ ಕರಿ ಕುರಿಗಳು ಒಂದ್ ಸ್ವಲ್ಪ ಮೇವ ಅಳಮೇವ್ ತಿನ್ನವು, ಅಷ್ಟೊಂದು ಇದಾಗಿ ಮೇಯ್ವಲ್ಲು. ಈ ಬಿಳೆ ಕುರಿಗಳು ಮಾತ್ರ ಏನ್ರ ಹಾಕು ಒಳ್ಳೆ ಚೆನ್ನಾಗಿ ತಿನ್ನವು. ಅವನ್ ತಗೊಂಬಂದು ನಾನು ಅವಕ್ಕ ಎಲ್ಲ ಜಂತಿನ ಔಷಧಿ ಹಾಕಿ ಅವಕ್ಕ ಮತ್ ಇನ್ನೇನೆಲ್ಲ ವ್ಯಾಕ್ಸಿನ್ ಕೊಡ್ಬೇಕು ಅವನ್ನೆಲ್ಲ ಕೊಟ್ಟು
ಅತಿಯಾಗಿ ನಾನು ಯಾವಕ್ಕೂ ಅವಕ್ಕೊಂದು ಮೆಡಿಸಿನ್ ಇದನ್ನ ಮಾಡಲಿಲ್ಲ. ಅದ ಜಂತಿನ ಔಷಧಿ ಹಾಕಿ ಅದಕ್ಕೊಂದು ಲಿವರ್ ಟಾನಿಕ್, ಜಂತಿನ ಔಷಧಿ ಹಾಕಿದ ನಂತರ ಲಿವರ್ ಟಾನಿಕ್ ಹಾಕಿದೆ. ಲಿವರ್ ಟಾನಿಕ್ ಹಾಕಿ ಒಂದು 15 ದಿವಸದವರೆಗೂ ಹಾಕಿದೆ ಅಷ್ಟೇ ಲಿವರ್ ಟಾನಿಕ್. ಅಲ್ಲಿ ಕೈ ಬಿಟ್ಟು ನಾನು ಯಾವುದೇ ಔಷಧಿ ಹಾಕಕ್ ಹೋಗ್ಲಿಲ್ಲ, ಸ್ಟಾರ್ಟಿಂಗ್ ಹಾಕಿದೆ ಅಷ್ಟೇ. ಒಳ್ಳೆ ಚೆನ್ನಾಗಿ ಬೆಳೆದವು ನನಗೆ, ಒಳ್ಳೆ ಗ್ರೋತ್ ಆದವು. ನಾನು 8 ತಿಂಗಳಿಗೆ ಅದರಿಂದ ಅವನ್ನ ಹೆಚ್ಚಾಗಿ ಆ ಮರಿಗಳನ್ನ ನಾವು ಬಕ್ರೀದ್ ಟೈಮಲ್ಲಿ ಮಾರಿದ್ರೆ ಒಳ್ಳೆ ದುಡ್ಡು, ಒಳ್ಳೆ ಚೆನ್ನಾಗಿ ರೇಟ್ ಮಾರ್ತಾವು. ನಾನು ಬಕ್ರಿ ಇನ್ನೂ ದೂರ ಇತ್ತು, ಇನ್ನೂ ಒಂದು 2-3 ತಿಂಗಳಿತ್ತು. ಹಂಗಾಗಿ ನಾನು ಅವನ್ನ ನೋಡ್ಲಿಲ್ಲ. ಯಾಕಂದ್ರೆ ನನಗೆ ಅಂತವೆಲ್ಲ ದೊಡ್ಡ ಇಟ್ಕೊಳಕ ಒಂದ್ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ಸ್ ಕಸ್ತೆ. ಇಲ್ಲಿ ಕಟ್ಟ ಒಂದು ಇದ್ರಾಗೆಲ್ಲ ಅವು ಗೊಂದಿ ಎಲ್ಲ ಗುದ್ದಿ ಕೆಡವಿ ಎಲ್ಲ ಬಹಳ ಅನಾಹುತ ಮಾಡಕತ್ತಿದ್ವು. ಹಂಗ ಏನ್ ಮಾಡ್ಬಿಟ್ಟೆ, ನಾನು 8 ತಿಂಗಳಿಗೆ ಮಾರಿದೆ ಅವನ್ನ. ಅದರಲ್ಲಿ ನನಗೆ 17,000, 18,000, 19,000, 20,000 ಹಿಂಗ ಕೊಟ್ಟೆ ಅವನ್ನ. ಅದರಲ್ಲಿ 1,00,000 ಉಳಿತು ನನಗೆ ಎಲ್ಲ ಖರ್ಚು ತೆಗೆದು. ಅವಕ್ಕೆಲ್ಲ ಫೀಡ್ ನಾನು ಮೆಕ್ಕೆಜೋಳ, ಅಕ್ಕಿ ಇದನ್ ಬಿಟ್ರೆ ಏನ್ ಹಾಕ್ತಿದ್ದಿಲ್ಲ. ನಾನು ಯಾವ್ದೇ ಫುಡ್ ಹಾಕಿಲ್ಲ. ನನಗೆ ಆ ಫುಡ್ ಹಾಕಿ ಬೆಳೆಸ ಒಂದು ಮನ್ಸು ಯಾಕೆ ಹಿಡಿಸ್ತಾ ಇಲ್ಲ ನನಗೆ. ಇವತ್ತಿಗೆ ಬಹಳ ಹೇಳ್ತಾರೆ ನನಗೆ ಫುಡ್ ಹಾಕ ಅಂತೇಳಿ. ಇಲ್ಲ, ನ್ಯಾಚುರಲ್ ಆಗಿ ಬೆಳೀಲಿ. ಈಗ ಫುಡ್ ಹಾಕ್ತೇವು, ಈಗ ನಾವು ಅವನ್ನ ಒಂದ್ ಸ್ವಲ್ಪ ಅಲಕ್ಷ್ಯ ಮಾಡಿದ್ರೆ ನಾವು ಮರಿಗಳು ಹೋಗೋ ಚಾನ್ಸ್ ಇರುತ್ತೆ. ಇನ್ನು ಫುಡ್ ಹಾಕಿ ನಾವು ಅವನ್ನ ಕಾಳಜಿ ಮಾಡೋದು ಅಷ್ಟು ಸುಲಭ ಅಲ್ಲ. ಬೇಡ, ನಮ್ ನ್ಯಾಚುರಲ್ ಆಗಿ ಬೆಳೀಲಿ ಅನ್ನೋ ಉದ್ದೇಶದಿಂದ ನಾನು ಮೆಕ್ಕೆಜೋಳ, ಅಕ್ಕಿ ಹಾಕ್ತಿದ್ದೆ. ಒಂದು 80% ಮೆಕ್ಕೆಜೋಳದ ನುಚ್ಚ, ಒಂದು 20% ಸೊಸೈಟಿ ಅಕ್ಕಿಗಳು. ನಮಗೆ ಸೊಸೈಟಿ ಅಕ್ಕಿ ಬರ್ತಾವ ನಮ್ಮ ಮನೆಗೆ, ಅವನ ಹಾಕ್ತಿದ್ ನಾನು. ತಿರುಗ ಅವನ್ನ ಆ ತರ ಸಾಕಿ ಪರವಾಗಿಲ್ಲ. ನನಗೆ 8 ತಿಂಗಳಿಗೆ 1,00,000 ಕೊಟ್ಟು 20 ಕುರಿಯಿಂದ 1 ತಿಂಗಳಿಗೆ 1,00,000 ಉಳಿತು. 8 ತಿಂಗಳಿಗೆ 8 ತಿಂಗಳಿಗೆ 1,00,000 ಉಳಿತು. ತಿಂಗಳ ಒಂದು 10-11 ಸಾವಿರ ಲೆಕ್ಕ ಉಳಿತು ನನಗೆ. ಯಾಕಂದ್ರೆ ನಾವು ಇಲ್ಲಿ ಅವನ್ನ ಬಹಳ ಅವಕ್ಕಾಗಿನ ನಾವು ಲೇಬರ್ ಏನ ನಮಗೆ ಸೀಮಿತವಾಗಿ ಬೇಕಾಗಿಲ್ಲ. ಏನಪ್ಪಾ, ನಮ್ದು ಇಲ್ಲೇ ಒಂದು ಕೆಲಸ ಮಾಡ್ಕೊಂಡು ಯಾರೋ ಬಂದಂತ ಇಲ್ಲಿ ಯಾರೋ ಒಬ್ರು ಬರ್ತಿರ್ತವೆ, ಬಂದವರೆಲ್ಲ ಅವಕ್ಕೊಂದು ಮೇವ್ನ ನೀರ್ನ ಕುಡ್ಸಿ ಬಂದು ಮತ್ತೆ ನಮ್ ಕೆಲಸ ನಾವು ಮಾಡ್ಕೊಂತಿರ್ತವೆ. ಅವಕ್ಕಾಗಿನೇ ಸೀಮಿತವಾಗಿ ನಾವು ಜನಗಳು ಬೇಕಾಗಿಲ್ಲ. ಯಾಕಂದ್ರೆ ಒಂದ ಹತ್ರ ಐತಿ ನಮ್ದು, ಇಲ್ಲೇ ಹೊಲದಲ್ಲೇ ಎಲ್ಲ ಫಾರಂ ಐತಿ, ಹೊಲದಾಗ ಮನೆ ಐತಿ, ನಮ್ಮ ತೋಟನ ಮಾಡ್ಕೊಂಡಿರೋದ್ರಿಂದ ನಮ್ಗೆಲ್ಲಾ ಅನುಕೂಲನ ಒಂದ್ ಸ್ವಲ್ಪ ಇದು ಅಂತ ಅನುಕೂಲ ಅನಿಸ್ತು. ತಿರ್ಗ ಆ ಬೆಳೆ ನಾನು ಅಮ್ಮಿಂಗಡ ತಳಿ ತಂದಾಗ ನನಗೆ ಪರವಾಗಿಲ್ಲ ಅನಿಸ್ತು. ಈ ಬ್ಲಾಕ್ ಕುರಿಗೇನ, ಇವು ಬ್ಲಾಕ್ ಕುರಿಗಳು ಒಂದ್ ಸ್ವಲ್ಪ ಮೈಯದು ಬಹಳ ಕಡಿಮೆ ಮೇವು ತಿನ್ನೋದ್ರಲ್ಲಿ ಒಂದ್ ಸ್ವಲ್ಪ ಬಹಳ ಹುಡುಕಾಟ ಮಾಡೋದು, ಕಡಿಗೆ ಚೆಲ್ ಕೇಳೋದು ಹಿಂಗೆಲ್ಲ ಮಾಡ್ತಾವ. ಅವು ಹಂಗಲ್ಲ, ಹಾಕಿಬಿಟ್ರೆ ಸಾಕಂಗ ಒಂಥರ ಈ ದನಗಳು ಮೇಯ್ದಂಗ್ ಮೇಯ್ತಾವ. ಆ ಕುರಿ ಆ ತಳಿ ಬಹಳ ಉತ್ತಮ ಮೇಸರ್ಗೆ ಚೆನ್ನಾಗ. ಏನೋ ಒಂದ್ ಸ್ವಲ್ಪ ಅದು ನನಗೆ ಮಾರ್ಕೆಟಿಂಗ್ ಒಂದ್ ಸ್ವಲ್ಪ ಮಾಡೋ ಮುಂದೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತ. ಯಾಕಪ್ಪ ಅಂದ್ರ ಈ ಮಾರ್ಕೆಟ್ ಮಾಡುವಾಗ ಇದು ಅಮೀನ್ಗಢ ತಳಿ, ಇದು ಎಳಗ, ಇದು ಟೇಸ್ಟ್ ಬರಲ್ಲ ಮಟನ್ ಅಂತೇಳಿ ಜರ್ದ್ ಇದನ್ ಮಾಡಕ್ ಹಚ್ಬಿಟ್ರು. ತಗೊಳ್ಳಾರ ಜರ್ದ್ ಕೊಳಕ್ ಹಚ್ಚಿದ್ರು. ನಮಗೆ ಅದು ಒಂದು 20,000 ಹೋಗಂತದ 17,000, 18,000 ಹೋಗೋ ಚಾನ್ಸ್ ಬಂತು ನನಗೆ. ಆದ್ರೂ ನನಗೆ ಅದು ಪರವಾಗಿಲ್ಲ ಅನಿಸ್ತು. ಯಾಕಂದ್ರೆ ಅವು ಮೇಂಟೆನೆನ್ಸ್ ಬಹಳ ಕಡಿಮೆ. ನನಗೆ ಒಳ್ಳೆ ಚೆನ್ನಾಗ್ ಅನಿಸ್ತು. ಅದು 1-2 ಸಾವಿರ ಕಡಿಮೆ ಹೋದ್ರೆ ಪರವಾಗಿಲ್ಲಪ್ಪ. ಇಲ್ಲ, ಬಕ್ರಿ ಟೈಮ್ನಾಗ ಹೋದ್ರೆ ಅವೆಲ್ಲ ಚೆನ್ನಾಗ ಮಾರ್ತಾವ. ನಾನು ಒಂದ್ ಸ್ವಲ್ಪ ಜಲ್ದಿ ಕೊಟ್ಟವನ್ನ. ಆ ಉದ್ದೇಶದಿಂದ ನನಗೆ ಒಂದ್ ಸ್ವಲ್ಪ ಅದಲ್ಲಿ ಎಫೆಕ್ಟ್ ಆತು. ಇನ್ನೂ ಒಂದು 50,000 ಬಂತದ. ಅದು 1,00,000 ಪ್ರಾಫಿಟ್ಗೆನ 1,50,000 ಬರೋ ಅಂತದ್ ನಾನು ಬಕ್ರೀದ್ ಕೊಟ್ಟಿದ್ರೆ. ಇನ್ನೊಂದ್ 2 ತಿಂಗಳ ತಡ್ಕೊಂಡಿದ್ರೆ ಇಲ್ಲಿ ಒಂದ್ ಸ್ವಲ್ಪ ನನಗೆ ಅಲ್ಲಿ ಒಂದ್ಸಲ ಹಿಡಿಬಿಟ್ಟು ನಾನು ಆತು. ಅದು ಏನಾಗ್ತದೆ ಅಂತ ಅನುಭವ ಆಗ್ಬೇಕಂತೇಳಿ ಮತ್ತೆ ತಿರುಗಿ ಏನ್ ಮಾಡಿದೆ, ಅದನ್ನ ಓದು ಬೆಳೆಯಾಗ ಆ ಟೈಮ್ ಆತ. ಆ ತರ ಮಾಡ್ಕೊಂಡಾಗ ಏನ್ ಅನ್ಸ್ತು, ಮತ್ತೆ ನನಗೆ ತಿರುಗ ಮುದೊಳಕ್ ಹೋಗಿ ತರ್ಬೇಕ ಅನ್ನೋ ವಿಚಾರ ನನಗೆ ಅಲ್ಲಿ ಕೈ ಬಿಟ್ಟೆ. ಯಾಕಂದ್ರೆ ಮಾರ್ಕೆಟಿಂಗ್ ಕಷ್ಟ ಇದು ಒಂದ್ ಸ್ವಲ್ಪ ನನಗೆ ಯಾಕೋ ಇಲ್ಲಿ ಸರಿ ಅನ್ನಿಸ್ವಲ್ದೆ. ನೋಡೋಣ ಮತ್ತೆ ನೆಕ್ಸ್ಟ್ ನೋಡಿದ್ರತ ಈ ಕಡೆ ಬ್ಲಾಕ್ ಹಾಕೋಣ ಅಂತೇಳಿ ತಿರುಗಿ ಮತ್ತೆ ನಾನು ಇಲ್ಲೇ ನಮ್ಮ ದುರ್ಗಾವತಿ ಸಂತೆ ಇಲ್ಲಿ ಒಂದು 12 ಹರಪನಹಳ್ಳಿ ಸಂತೆಯಲ್ಲಿ ಒಂದು 7 ಇಲ್ಲಿ ಹಾಕಿದೆ ನಮ್ಮ ಜವಾರಿ ಕುರಿನ. ಪರವಾಗಿಲ್ಲ, ಎಲ್ಲ ಚಾಯ್ಸಿಂಗ್ ಮರಿತೇನೆ ನಾನು. ಒಂದು 500 ರೂಪಾಯಿ ದುಬಾರಿ ಆದ್ರೂ ಪರವಾಗಿಲ್ಲ ಅಂತೇಳಿ ಎಲ್ಲ ಚೆನ್ನಾಗಿ ನೋಡ್ಕೊಂತಂದೆ. ಆದ್ರೂ ಒಂದು 2-3 ಬಂದಿದಾವು. ಒಂದ್ ಸ್ವಲ್ಪ ವೀಕರ ಬಂದ್ಬಿಟ್ವು. ಅವನ್ನ ಕೆಮ್ಮು ಆಗ್ಲಿ, ಅವಕ್ಕೆ ನೆಗಡಿ ಆಗ್ಲಿ ಬರ್ತಿರ್ತಾವ. ಅವನ್ನೆಲ್ಲ ನಾವು ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡ್ಕೊಂಡು ಅವ್ರನ್ನ ಒಂದು ಅವಕ್ಕೆ ಇಂತಿಂತ ಕಾಯಿಲೆ ರೀ ಹಿಂಗ್ ಮಾಡ್ತಾವ ಅಂತ ಹೇಳಿ ಒಂದು ಇಂಜೆಕ್ಷನ್ ಗುಳಿಗೆನ ಕೊಡ್ತಾರೆ. ಅವನ್ನ ಅಷ್ಟೇ ಹಾಕೋದು. ನಾನು ಯಾವುದೇ ರೀತಿಯ ಜಾಸ್ತಿ ಹೆಚ್ಚುವರಿ ಆದ ಮೆಡಿಸಿನ್ ನಾನು ಹಾಕೋದಿಲ್ಲ ಕುರಿಗಳಿಗೆ.
ಯಾಕಂದ್ರೆ ಹೆಚ್ಚಿಗೆ ಹಿಂಗೆಲ್ಲ ಮಾಡಿ ನಾನು ಅವಾಗೆಲ್ಲ ಲಾಸ್ ಅನುಭವಿಸಿದ್ ನಾನು. ಸುಮ್ಮನೆ ಒಂದ್ ಸ್ವಲ್ಪ ಮರಿಗಳು ಹುಚ್ಚಿಗಳತ್ಲೆ ಇಂಜೆಕ್ಷನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತೇಳಿ ಹಲವಾರು ಇಂಜೆಕ್ಷನ್ ಮಾಡಿ ರಿಯಾಕ್ಷನ್ ಆಗಿ ಹೋಗ್ಬಿಡ್ತಾವ. ನಾನು ಈ ಸರಿ ಮಾತ್ರ ಎಮ್ಮಿಂಗಡಿಗೆ ತಳಿ ತಂದಾಗ ಅವಾಗ ಏನೇ ಉಚ್ಕೊಂಡ್ರನ ಅವಕ್ಕೊಂದು ಹೊಟ್ಟೆ ನಿಮ್ಗೆ ಗುಳಿಗೆ ಬರ್ತಾವಲ್ಲ, ಆ ಗುಳಿಗೆ ಒಂದ್ ಅರ್ಧ ಗುಳಿಗೆ ಹಾಕಿ ಕಂಟ್ರೋಲ್ ಮಾಡ್ಕೊಂತಾನೆ. ಅತಿಯಾಗಿ ಯಾವುದೇ ಒಂದು ಮೇವು ತಿನ್ನಲ್ಲಪ್ಪ ಅವಾಗ ಜ್ವರ ಬಂದದವು ಅಂದ್ರನ ಅವಕ್ಕೊಂದು ಇಂಜೆಕ್ಷನ್ ನಮ್ಮ ಡಾಕ್ಟರ್ ಅದ್ರಲ್ಲಿ ನಮಗೆ ಸಜೆಷನ್ ಕೊಡ್ತಕ್ಕಂಥ ಡಾಕ್ಟರ್, ವೆಟರ್ನರಿ ಡಾಕ್ಟರ್, ಅವರಿಂದ ಹಿಂಗ್ರಿ ಒಂದ್ ಸ್ವಲ್ಪ ಹಿಂಗ್ ನಿಂತ್ಕೊಂತ ಅಂತ ಹೇಳಿದಾಗ ಅವ್ರು ಒಂದು ಇಂಜೆಕ್ಷನ್ ಸಜೆಷನ್ ಮಾಡಿದ್ರೆ ಅವನ್ನ ತಗೊಂಡು ನಾನೇ ಮಾಡ್ಕೊಂತಾನೆ, ನಾನೇ ಎಲ್ಲ ಮೆಡಿಸಿನ್ ಕೊಡ್ತಾನೆ, ನಾ ಇಂಜೆಕ್ಷನ್ ನಾನೇ ಮಾಡ್ತಾನೆ. ಅಲ್ಲಿಂದ ನಾನು ಸ್ವಲ್ಪ ಯಾವುದೇ ಮರಿ ಸತ್ತಲ್ಲ. ಈಗ 2 ಬೀಡಿಂದ ಯಾವುದೇ ಮರಿ ಲಾಸ್ ಆಗಿಲ್ಲ. ನಮ್ದು ಇನ್ಕಮ್ ಅವು ಕೊಡೋದ್ರಲ್ಲಿ ಒಂದ್ ಸ್ವಲ್ಪ ಕಡಿಮೆ ಅನ್ಸಿದ್ರನ ಈ ಮರಿಗಳು ಸಾವು ನೋವು ಯಾವ್ದು ಆಗಿಲ್ಲ. ಎಲ್ಲಾ ಮರಿಗಳು ನನಗೆ ಇದಂಗ್ ಕೊಟ್ಟದವು. ಆ ಉದ್ದೇಶದಿಂದ ನಾನು ಏನ್ ಮಾಡ್ತಾ ಇದ್ದಾನೆ, ಇವಕ್ಕ ಒಣೆ ಮೇವನ ಹಸಿ ಮೇವು ಹಾಕಲ್ಲ ನಾನು ಜಾಸ್ತಿ. ಒಣೆ ಮೇವಿಂದನ ಮೇಯಿಸಿ, ಹಸಿ ಮೇವು ಹಾಕಿದ್ರೆ ಒಂದ್ ಸ್ವಲ್ಪ ಗ್ರೋತ್ ಆಗೋದು ಬಹಳ ಕಡಿಮೆ. ನಾವ್ ಏನೇ ತಿಂಡಿ ಹಾಕಿದ್ರನ್ನ ಅವು ಬಹಳ ಹುಚ್ಚವೆ, ಅದು ಜಾಸ್ತಿ ಸಗಣಿ ಲದ್ದಿ ಹಾಕೋದು ಮಾಡ್ತಾವ. ಅವಾಗ ಏನಾಕತಿ ದೊಕ್ಕಳಿ ಬಂದ್ಬಿಡ್ತಾವ, ಎಲ್ಲ ಮರಿಗಳು ನಷ್ಟ ಬಿಡ್ತಾವ. ಆ ಉದ್ದೇಶದಿಂದ ನನಗೆ ಅದು ಸರಿ ಅನ್ನಿಸ್ಲಿಲ್ಲ. ನಾನು ಮೊದಲೆಲ್ಲ ಹಸಿ ಮೇವು ಹಾಕಿ ನೋಡಿದೆ. ಈಗ ನಾನು ಒಣೆ ಮೇವು, ಅದು ಏನಾಗ್ಲಿ ರಾಗಿ ಹುಲ್ಲು, ಭತ್ತದ ಹುಲ್ಲು ತಿಂತವೆ. ಈ ಇದನ್ನು ಇನ್ನೊಂದು ಶೇಂಗಾ ಒಟ್ಟಿಗೆಲ್ಲ ಆಲ್ರೆಡಿ ನಾನು ಬರೀ ನಮ್ಮ ಈಗಿನ ನಾನು ಈ ಬೀಳಿಗೆ ರಾಗಿ ಹುಲ್ಲಾಗ್ಲಿ, ಭತ್ತದ ಹುಲ್ಲು, ಹೈಬ್ರಿಡ್ ಸೊಪ್ಪೆ ಹೈಬ್ರಿಡ್ ಊಟದ ಜೋಳ ಸೊಪ್ಪೆ ನಮ್ಮ ಕಡೆ ಸಿಗ್ತೈತಿ. ಆ ಸೊಪ್ಪಿನ ಈಗ ನಾವು ಇಡೇ ಮೇವು ಒಗೆಯೋದ್ರಿಂದ ಗೊಂದ್ಲಾಗ ಅವು ಎಲ್ಲ ಕಾಲಾಗ ಹಾಕ್ಯಂತಾವಂತ ಉದ್ದೇಶದಿಂದ ನಾನು ಏನು ಫಸ್ಟ್ ಹಂಗೆ ನೋಡಿದ್ ನಾನು. ಇವು ಭಾಳ ಕಾಲಾಗ ಹಾಕ್ಯನಕತ್ ಬಿಡು, ನನಗೆ ಏನಪ್ಪ ಇವು ಕುರಿ ಕಾಲಾಗಿ ಸಾಕಾಗಿ ಗೊತ್ತು, ಇವನ್ನ ಸಾಕ್ಲೇ ಬರೋದು ಅನ್ಸೋಗಿತ್ತ. ಆ ಉದ್ದೇಶದಿಂದ ನಾನು ಏನ್ ಮಾಡಿದೆ, ತಾಳ್ಮೆಯಿಂದ ನೆಕ್ಸ್ಟ್ ನಾನು ಏನು ಹಮ್ಮಿಂಗಡಿ ತಿಳಿತೇನಲ್ಲ ಅವಾಗಲೇ ಒಂದು ಮಿಷನ್ ಹಾಕ್ಯಂಬಂದೆ. 24,000 ಕೊಟ್ಟೆ ಸ್ಪೀಡ್ ಮಿಷನ್. ಅವಾಗ ನಾನು ಏನ್ ಮಾಡಕತ್ತಿದೆ, ರಾಗಿ ಹುಲ್ಲಾಗ್ಲಿ, ಭತ್ತದ ಹುಲ್ಲಾಗ್ಲಿ, ಸೊಪ್ಪಿ ಆಗ್ಲಿ ಎಲ್ಲ ಕಟ್ ಮಾಡಕತ್ತಿದೆ. ಇದು ಒಂದು ಇಂಚಿಗೆ ತುಂಡು ಮಾಡ್ತೈತಿ. ಮೇ ಒಟ್ಟ ವೇಸ್ಟ್ ಆಗಲ್ಲ, ಎಲ್ಲ ತಿಂತಾವು. ತಿಂದು ಇದ್ದದ್ದೆಲ್ಲ ಗೊಂದೆಲ್ಲ ಇರ್ತೈತಿ. ನಾವು ಉಳಿದದ್ನೆಲ್ಲ ಏನ್ ಮಾಡ್ಬಿಡ್ತಾನೆ, 1-2-3 ಹಸುಗಳು ಅದ, ನಾನು ಒಂದ್ ಎಮ್ಮೆ 1-2 ಹಸುಗಳು ಸಾಕಿದ್ದೇನೆ. ಅವಕ್ಕೆಲ್ಲ ಮೇವ್ ಆಕತಿ. ಇದು ವೇಸ್ಟೇಜ್. ಈ ಕುರಿ ಬಿಟ್ಟಂತದ್ದನ್ನ ನಾವು ದನಿಗೆ ಹಾಕ್ತೇವೆ. ಅಲ್ಲಿ ಮೇವಿಂದ ನನಗೆ ಉಳಿತಾಯ ಆಕತಿ. ಯಾಕಂದ್ರೆ ದನಿಗೆ ಹಾಕೋ ಮೇವು ನಾನು ಕುರಿ ಬಿಟ್ಟದ್ನೆ ತಿಂದ ಅವು ಚೆನ್ನಾಗಿ ಬೆಳಿತಾವು, ಎಲ್ಲ ಚೆನ್ನಾಗಿ ಮೈತಾ ಇದಾವು. ಗ್ರೋತ್ ಜಾಸ್ತಿ ನಾನು ನಿರೀಕ್ಷೆ ಮಾಡಕ್ ಹೋಗಿಲ್ಲ. ಇನ್ನೂ 1 ತಿಂಗಳು ಲೇಟಾಗೆ ಬರಲಿ, ನನಗೆ ಏನ್ ಎಟಕ್ತತೆ ಅದನ್ನ ಹಾಕ್ತಾ ಇದ್ದಾನೆ. ನಾನು ಅತಿಯಾಗಿ ನಾನು ಹಂಗ್ ಮೇಯಿಸ್ಬೇಕು ಹಿಂಗ್ ಮೇಯಿಸ್ಬೇಕು ಅಂತ ಹೇಳಿ ಸುಮ್ಮನೆ ತಂದೆಲ್ಲ ಮೇಯಿಸಿ ಮತ್ತೆ ಒಂದು ಬೀಡು ಹಾಕಿ ಕೈ ಬಿಡೋ ಅಂತ ಸನ್ನಿವೇಶನ ತಂದ್ಕೊಂಡಿಲ್ಲ. ಈ ಪ್ರತಿಯೊಬ್ರು ಸಣ್ಣದಾಗಿ ಮಾಡ್ತಕ್ಕಂಥ ಏನ್ ಮಾಡ್ಬೇಕು, ನಾವು ನಮ್ಮಲ್ಲೇ ಏನ್ ಸಿಗ್ತತೆ ಅದನ್ನ ಕೊಡ್ಬೇಕು. ಅದನ್ನ ಕೊಟ್ಟು ಮೇಸದ್ ಕಲಿಬೇಕು. ಯಾವ್ದೋ ಒಂದು ವಿಡಿಯೋದಾಗ ನೋಡಿ ನಾವು ಶೇಂಗಾ ಊಟ ಅದನ್ನ ತಂದಾಕ್ತೇವೆ, ಆ ಫುಡ್ ತರ್ತೇವೆ, ಈ ಫುಡ್ ತರ್ತೇವೆ, ಏನೆಲ್ಲಾ ಹೇಳ್ತಾರೆ. ಕುರಿ ಚೆನ್ನಾಗಿ ಲಾಭ ತೆಗಿಬೇಕಂದ್ರೆ 2 ಟೈಮ್ ನಾನು ಆ ಫುಡ್ ಕೊಡ್ಬೇಕು. ಅವಕ್ಕ ಬಾರಿ ಹೇಳ್ತಾರ. ಅವೆಲ್ಲ ನೋಡ್ಬಿಟ್ರೆ ತಲೆ ತಿರುಗೋಬೇಕು, ಆ ರೀತಿ ಹೇಳ್ತಾರ. ಅವೆಲ್ಲ ಸುಮ್ಮನೆ ನೋಡಕ್ ಅಷ್ಟೇ ಚಂದ, ಅವನ್ನೆಲ್ಲ ಮೇಂಟೈನ್ ಮಾಡೋದು ಬಹಳ ಕಷ್ಟ ಐತಿ. ಅವ್ರು ಹೇಳ್ದಂಗ ನಾನು ಇವತ್ತು ಹೇಳ್ತಾನೆ, ವಾಸ್ತವವಾಗಿ ನಾನ್ ಸಾಕೋದ್ ಹಿಂಗ. ಅದು 1 ಲಕ್ಷ ಉಳಿಲಿ, ಅವ್ರು ಎಲ್ಲಾ ಅಷ್ಟು ಖರ್ಚು ಮಾಡ್ತಾರಂದ್ರೂ ಕೊನೆಗೆ ಅವರು ಇದನ್ ಮಾಡಿ ಕಾಳದ ತೂಗಿ ನೋಡಿದ್ರೆ ಅವ್ರ ಕೊನೆಗೆ ಉಳಿಯೋದೇ ಅಷ್ಟೇ. ಅದೇ 1 ಲಕ್ಷನ 20 ಕುರಿಯಿಂದ ಅವ್ರು ಏನೇ ಮೇಯಿಸ್ತೇವೆ, ಏನೇ ಮೇಂಟೆನೆನ್ಸ್ ಮಾಡಿ ಬಹಳ ಅಟ್ಟ ಮಾಡಿ ಇದನ್ ಮಾಡಿ ಮೇಯಿಸ್ತಾರ ಅಂದ್ರೆ ಬೇಡ. ಅವ್ರು ದುಡ್ಡು ಇರೋಂಥವ್ರು ದೊಡ್ಡ ರೀತಿಯಲ್ಲಿ ಮಾಡ್ಕೊಂಡು ಸಕ್ಸಸ್ ಆಗೋದು ಅವ್ರಿಗೆ ಬಿಟ್ಟದ್ದು. ಅದು ಸಕ್ಸಸ್ ಹಾಕಾರೋ ಬಿಡ್ತಾರೋ 2ನೇ ಮತ. ಅವ್ರಿಗೆ ಅದನ್ನ ನಿತ್ತರಿಸ್ಕೊಳ್ಳೋ ಶಕ್ತಿ ಇರ್ತೈತಿ. ಆದ್ರೆ ನಮ್ ಬಡ ರೈತರಿಗೆ ಇರಲ್ಲ. ಯಾಕಂದ್ರೆ ನಾವು ಕೃಷಿ ನಂಬ್ಕೊಂಡಿರೋರು, ಕೃಷಿಯಿಂದ ಯಾವುದೇ ಒಂದು ಲಾಸ್ ಆದ್ರೂ ಈಗ ಯಾಕಂದ್ರೆ ನಾವು 6 ತಿಂಗಳವರೆಗೂ ಅದ್ ನಿರೀಕ್ಷೆ ಮಾಡಕ್ಕಾಗಲ್ಲ. ನಾವು ಕೃಷಿ ಮಾಡ್ತಕ್ಕಂತಾರ 6 ತಿಂಗಳ ನಂತರ ಅದು ರೇಟ್ ಸಿಕ್ಕ್ರ ನಮಗೆ ಇನ್ಕಮ್, ಇಲ್ಲ ಅಂದ್ರೆ ಅದು ಇಲ್ಲ. ಮತ್ತೆ ನೆಕ್ಸ್ಟ್ ಬೆಳೆ ನಾವು ನಿರೀಕ್ಷೆ ಮಾಡ್ಬೇಕಾಗತ್ತೆ. ಮುಂದಿನ ಬೆಳೆ ಕಾಯಿ ಅಂತಾರ ನಾವು. ಈ ಬೆಳೆ ಲಾಸ್ ಅನ್ನ ಮುಂದಿನ ಬೆಳೆಯಾಗ ತಕನಕ ಯೋಚನೆ ಮಾಡ್ತಕ್ಕಂಥ ರೈತರು ನಮ್ ಜನ. ಅದು ಬೇಡ ಅಂತ ನಾವು ದೊಡ್ಡ ಬಂಡವಾಳ ಹಾಕೋ ಬದಲು ಈಗ ನಮ್ಮಲ್ಲಿ ಏನ್ ಸಿಗ್ತೈತೆ ಅದನ್ನ ತಗೊಂಡು ಮೇಯಿಸಿ ನಮಗೆ ಎಷ್ಟು ಕುರಿ ಸಾಕಕ್ಕೆ ಒಂದು ಶಕ್ತಿ ಐತೆ ಅಷ್ಟು ಇಟ್ಕೊಂಡು ಇಲ್ಲೇ ನಮ್ಮ ಹೊಲದಲ್ಲೇ ಬೆಳ್ತಕ್ಕಂಥ ಮೇವನ್ನ ಹಾಕೊಂಡು ಚೆನ್ನಾಗಿ ಸಾಕ್ಯಬಹುದು. ಇದು ಉಪಕಸಬು. ಇದು ಏನಂತಾರಲ್ಲ, ನಮ್ಮ ರೈತಾಪಿಗೆ ಇದೊಂದು ಉಪಕಸಬು. ಇದನ್ನ ಉಪಕಸಬಾಗಿ ನಾವು ಮಾಡ್ಕೊಂಡ್ವಿ ಅಂದ್ರೆ ನಮಗೆ ನಮ್ಮ ಜೀವನ ಅಂಶ
ಚೆನ್ನಾಗಿ ಕೊಡ್ತೈತಿ ನಮ್ ಜೀವನಕ್ಕೆ ಬೇಕಾದಂತ ಖರ್ಚು ವೆಚ್ಚನ ತಕ್ಕನಕ ಒಂದು ಅನುಕೂಲ ಆಕೈತಿ ಇದನ್ನ ಮಾಡ್ಕೊಂಡ್ರೆ. ದಯವಿಟ್ಟು ಯಾವುದೇ ಒಂದು ವಿಡಿಯೋ ನೋಡಿ ಆಗ್ಲಿ, ಯಾರೋ ಒಂದು ಹೇಳಿದ್ ನೋಡಿ ಆಗ್ಲಿ, ಎಲ್ಲೇ ವಿಸಿಟ್ ಮಾಡಿ ಅವ್ರ ಹಂಗ್ ಮಾಡ್ಯಾರ ನಾವು ಹಿಂಗ್ ಮಾಡ್ಬೇಕು, ಇಷ್ಟೆಲ್ಲ ಬಂಡವಾಳ ಹಾಕ್ಬೇಕು, ಸಾಧ್ಯನಲ್ಲ ಸಕ್ಸಸ್ ಆಗಕ್ಕೆ. ಯಾಕಂದ್ರ ನೋಡಕ್ ಚೆನ್ನಾಗ್ ಅನಿಸ್ತದ ಅದು. ಅದನ್ನ ಕೈ ಮುಟ್ಟಿ ಮಾಡಿ ಅದ್ ಕುರಿ ಎಲ್ಲ ತಂದು ಹಾಕಿದಾಗ ನಾನು ಎಷ್ಟೋ ವಿಸಿಟ್ ಮಾಡೇನಿ. ನಾನು ಎಲ್ಲ ನೋಡಿ ಹೆಂಗ್ ಮಾಡ್ಬೇಕು, ಏನು ಕುರಿ ಫಾರಂ ಅಂತ ಹೇಳಿ ನನಗೆ ಶಕ್ತಿ ಇಷ್ಟು ಮಾಡ್ತಕ್ಕಂತ ಶಕ್ತಿ ಇದ್ದಿಲ್ಲ ನನಗೆ ಅವಾಗ ಈ ಫಾರಂ ಕಟ್ಟಿದಾಗ. ನಾನು ಅವಾಗಿನ ಮಟ್ಟಿಗೆ ನಾನು ಮಾಡಿರೋದು ಇದೇ ದೊಡ್ಡ ಬಂಡವಾಳ ಹೇಳ್ಬೇಕಂದ್ರ. ಆದ್ರೂ ನಾನು ಸಕ್ಸಸ್ ಆಗಕ ಈಗ ಒಂದ್ 2-3 ವರ್ಷ ಬೇಕಾತು. ಈಗ ಒಂದು ಬೆಳೆ ಸಕ್ಸಸ್ ಆಗಿ ಇದು 2ನೇ ಬೀಡು. ಇದು 2ನೇ ಬೀಡಿಗೆ ಪರವಾಗಿಲ್ಲ, ನನಗೆ ಅದು ಒಂದು 50 ಉಳಿಲಿ, ನಾನು ಆರೋಗ್ಯವಾಗಿ ನನ್ನ ಒಂದು ಯಾವುದೇ ಟೆನ್ಷನ್ ಇಲ್ದಂಗ ನಮ್ಮಲ್ಲೇ ಸಿಗ್ತಕ್ಕಂಥದ್ದನ್ನ ಕುರಿಗಳಿಗೆ ಮೇಯಿಸ್ಕೊಂಡು ಅತಿಯಾದ ಅವಕ್ಕೆ ಯಾವುದೇ ಮೆಡಿಸಿನ್ ಕೊಡದೆ, ಏನೋ ಅವಕ್ಕೆ ಅನಿವಾರ್ಯ ಇದ್ದಾಗ ಮಾತ್ರ ನಾನು ಕೊಡ್ತೇನೆ ಮೆಡಿಸಿನ್. ಯಾವ್ದು ಕೊಡಲ್ಲ. ಲಿವರ್ ಟಾನಿಕ್ ಒಂದು ಯಾವಾಗ ಒಂದು 5 ತಿಂಗಳಿಗೆ 2 ತಿಂಗಳಿಗೆ ಲಿವರ್ ಟಾನಿಕ್ ಕೊಡ್ತೇನೆ ಒಂದೊಂದು ಟೈಮ್, ಒಂದು 5-6 ದಿವಸ ಅಷ್ಟೇ. ಅವಕ್ಕ ಬೇರೆ ಯಾವುದೇ ಟಾನಿಕ್ ಆಗ್ಲಿ ಏನು ಕೊಡಲ್ಲ ನಾನು. ಇವಕ್ಕೆ ಏನಾರ ಜ್ವರ ಗಿರ ಬಂದ್ರ ಅವಾಗನೇ ನಾನು ಇಂಜೆಕ್ಷನ್ ಕೊಡೋದು. ಹೊಟ್ಟೆ ಒತ್ತಿದ್ರನ್ನ ಅತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅದಕ್ಕೊಂದು ಗುಳಿಗೆ ಐತಿ, ಎಂಟೋನ್ ಅಂತ ಹೇಳಿ, ಆ ಎಂಟೋನ್ ಗುಳಿಗೆ ಕೊಡ್ತೇನೆ. ಆ ಗುಳಿಗೆ ಕೊಡೋದ್ರಿಂದನ ಯಾವುದೇ ನೆಕ್ಸ್ಟ್ ಡೇನ ಅದು ಕಂಟ್ರೋಲಿಗೆ ಬರ್ತೈತಿ. ಮತ್ತೆ ಯಾವುದೇ ಕೊಡೋ ಅವಶ್ಯಕತೆ ಇಲ್ಲ, ಇಂಜೆಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಇಷ್ಟೇ. ನಾವು ಒಂದು ಹುಷಾರಾಗಿ ನಾವು ಇದನ್ನ ಅತಿಯಾಗಿ ನಾವು ಇದನ್ನ ಮಾಡದೇನೆ ನಾವು ಕ್ಯಾಶುವಲ್ ಆಗಿ ಇವನ್ನ ನೋಡ್ಕೊಂಡು ಹೋದ್ರೆ ಚೆನ್ನಾಗಿ ಬೆಳಿತಾವ. ಅತಿಯಾದ ನಾವು ನಿರೀಕ್ಷೆ ಇಟ್ಟು ಅದ್ರಲ್ಲೇ ನೋಡ್ಕೊಂಡು ಅವು ಮುಂದೆನೆ ಕುತ್ಕೊಂಡಂಗೆಲ್ಲ ನಮಗೆ ಅವು ಏನೋ ಒಂದು ಸಮಸ್ಯೆ ಕಾಣಿಸ್ಕೊಂತಾವ. ಅವು ಪಾಡಿಗೆ ಅವು ಮೇಯ್ತಿರ್ತಾವ. ಅವು ಏನಪ್ಪ ಮೇವು ತಿನ್ನೋದ್ ಬಿಟ್ಟಾಗ ಅವ್ನ ಅಬ್ಸರ್ವ್ ಮಾಡ್ಕೊ, ಏನ್ ಹೊಟ್ಟೆ ತುಂಬಿ ನಿಂತೈತೋ, ಅದು ತಿಂದು ಸಾಕಾಗಿ ನಿಂತೈತೋ, ಅಥವಾ ಮೇಯ್ದನ ನಿಂತ್ಕೊಂಡೈತೆ, ಯಾಕೆ ನಿಂತ್ಕೊಂಡೈತಿ ಒಂದಿನ ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಏನ ಅದಕ್ಕೆ ಏನ್ ಬೇಕಾ ಅದನ್ನ ಕ್ರಮ ತಗೊಳ್ರಿ. ಒಂದು ಇಂಜೆಕ್ಷನ್ ಯಾವ್ದೋ ಒಂದು ಕೊಟ್ಟು ಅದಕ್ಕೆ ಪೂರಕವಾದಂತದ್ದು ಯಾವ್ದೇ ಒಂದು ಮೆಡಿಸಿನ್ ಕೊಟ್ರನ ಡಾಕ್ಟರ್ನ ಕೇಳ್ರಿ, ಕೊಡ್ರಿ. ಅನುಭವ ಇಲ್ಲ ಅಂದ್ರೆ ಇಷ್ಟು ಮಾಡಿದ್ರೆ ನಾವು ಕುರಿನ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಉಪಕಸವಾಗಿ ಮಾಡ್ಕೋಬಹುದು. ಇದರಲ್ಲಿ ನಾನು ಲಕ್ಷ ದುಡಿಬೇಕು, ನಾನು ತಿಂಗಳ 1 ಲಕ್ಷ ದುಡಿಬೇಕು, ತಿಂಗಳ 50,000 ದುಡಿಬೇಕು ಅನ್ನೋದು ಸಾಧ್ಯ ಇಲ್ಲದ ಮಾತು. ಅಂತವೆಲ್ಲ ನಾವು ತಿಂಗಳಿಗೆ 1,50,000 ದುಡಿಬೇಕಂದ್ರೆ ಹೈಟೆಕ್ ಶೆಡ್ ಕಟ್ಕೊಂಡು 100 ಕುರಿ ಹಾಕಿ, 100 ಕುರಿ ಹಾಕಿದ್ರನೆ ತಿಂಗಳ 30-40,000 ದುಡಿಯಕ್ಕಾಗಲ್ಲ. 20-30 ಕಾಲ ಆಗಲ್ಲ. ನಾವು ತಿಂಗಳಿಗೆ ಒಂದು ಮಿನಿಮಮ್ ಒಂದು 10,000 ಉಳಿಸ್ಬೇಕಂದ್ರೆ ನಮ್ದೇ ಆದ ರೀತಿಯಲ್ಲಿ, ನಮ್ದೇ ಆದ ಒಂದು ನಮ್ಮ ದೇಶೀಯ ಪದ್ಧತಿಯಲ್ಲಿ ನಾವು ಕುರಿ ಸಾಕೋದನ್ನ ಕಲಿಬೇಕು. ಕಸ ಹೊಡಿಬೇಕು, ಏನಾಗಲ್ಲ. ನಾವು ಹೈಟೆಕ್ ಶೆಡ್ ಮಾಡಿ ಕಸ ಹೊಡಿದಂಗ ನಾವು ಇದನ್ನ ಮಾಡ್ಬೇಕಂದಾಗ ಇಲ್ಲಿ ನಮ್ ಜಾಗೃತಿಯಲ್ಲಿ ಕಮ್ಮಿ ಆಕೈತೆ. ಅವೆಲ್ಲ ಮೇಯ್ತಾವು, ಮೇವ್ ಹಾಕಿ ಬರೋದು, ನಾವು ಕೆಳಗಡೆ ಇಲ್ಲಿ ಏನೋ ಒಂದ್ ಮಾಡೋದು, ಬೇರೆ ಕೆಲಸ ಮಾಡೋದು ಅಂದಾಗ ಅಷ್ಟು ಕುರಿಗಳು ಜವಾಬ್ದಾರಿ ಅನ್ಸಲ್ಲ ಅದು. ಯಾಕಂದ್ರೆ ನಮ್ದು ಹೈಟೆಕ್ ಶೆಡ್ ನಾವು ಅವಟಿಗೆ ಅವೆಲ್ಲ ತಿಂತಾವು ಮೇಯ್ತೇವೆ ಅಂತಂದೇಳಿ ಹಿಂಗ್ ಹೋಗ್ತಿರ್ತವೆ. ಅದು ಯಾವ್ದು ಬೇಡ. ಇದೇ ನಮ್ಮ ದೇಶ ಪದ್ಧತಿಯಲ್ಲಿ, ನಮ್ಮ ಒಂದು ಕೊಟ್ಟಿಗೆ ಪದ್ಧತಿಯಲ್ಲಿ ಹಿಂಗ್ ಗೋಂದ್ಲಿ ಮಡಿಕೊಂಡು ಇದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಚೆನ್ನಾಗಿ ನಿಮ್ಮ ಶಕ್ತಿ ಮೇಲೆ ಡಿಫೆಂಡ್. ಇದೇ ರೀತಿ ನೆಲ ಮೇಲೆ ಸಾಕಿದ್ರೆ ನಾವು ಸಕ್ಸಸ್ ಕಾಣ್ಬೋದು ಸಣ್ಣ ಮಟ್ಟಿಗೆ. ಇದು ಉಪಕಸಬಾಗಿರ್ಬೇಕನ್ನ ಇದೇ ಒಂದು ಮೇನ್ ಕಸಬಾಗಿ ಮಾಡಕ್ ಸಾಧ್ಯನೇ ಇಲ್ಲ. ಮೇನ್ ಕೃಷಿ ಆಗಕ್ ಸಾಧ್ಯನೇ ಇಲ್ಲ. ಇದನ್ನೇ ನಾವು ಮೇನ್ ಕೃಷಿ ಮಾಡ್ಕೋಬೇಕಂದ್ರ ನಾ ಹೇಳಿದ್ನಲ್ಲ, 10 ಲಕ್ಷ ಗಂಟ್ಲಿ ಹಾಕಿ ಬಂಡವಾಳ ಹಾಕಿ ಶೆಡ್ ಕಟ್ಟಿ 10-20 ಲಕ್ಷ ಕುರಿ ಹಾಕಿ ಇವೆಲ್ಲ ಮಾಡ್ಕೊಂಡು ಹೋಗೋದು. ಅವಕ್ಕೆ ಕಾಳು ಇಡ್ಬೇಕಾಗತಿ. ಆ ಒಂದ್ 2-3 ಫ್ಯಾಮಿಲಿ ನೋಡ್ಕೊಳಕ್ ಬೇಕು. ಎಷ್ಟೆಲ್ಲ ಮಾಡಾಕ ನಮ್ಮ ಸಣ್ಣ ರೈತರಿಗೆಲ್ಲ ನಾನ್ ಹೇಳೋದು, ಸಣ್ಣ ರೈತರಿಗೆ ಇದು ನಮ್ಮ ಸಣ್ಣ ರೈತರಿಗೆ ತೋರ್ಸಕ್ಕಂತ ನಾನೊಂದು ಮಾಹಿತಿ, ನನ್ನ ಓನ್ ಆಗಿ ಮಾಡ್ತಕ್ಕಂಥ ಮಾಹಿತಿ ಇದು. ನಾನು ಓನ್ ಆಗಿ ಮಾಡಿರೋದು ಇದು. ನಂದೇ ತೋರ್ಸಕತ್ತೇನೆ ಫಸ್ಟ್. ನಾನು ಯಾವ್ದೇ ಹೈಟೆಕ್ ಶೆಡ್ ಹೋಗಿ ಹಿಡಿದು ನೀವ್ ಹಿಂಗ್ ಮಾಡ್ರಿ ಅಂತ ಹೇಳಂಗಿಲ್ಲ. ನಾನು ಯಾವತ್ತೂ ಅಂತವನ್ನ ಇನ್ನು ಅವ್ನು ಒಂದ್ ವೇಳೆ ಹೈಟೆಕ್ ಶೆಡ್ ಹೋಗಿ ನಾನು ವಿಡಿಯೋ ಮಾಡಿದ್ರೆ ನಾನು ನಿಮಗೆ ಒಂದು ಮಾಹಿತಿಗೋಸ್ಕರ ಮಾಡ್ತೇನೆ ವಿನಃ ನಾನ್ ಸಜೆಷನ್ ಕೊಡೋದು ಸಣ್ಣ ಪ್ರಮಾಣದಲ್ಲಿ ಮಾಡ್ರಿ ಅಂತಂದು ಹೇಳೋದು. ಇದು ನನ್ನ ಕುರಿ ಮನೆ. ಇದು ನನ್ನ ಮೇವು ಇಲ್ಲೇ ನಿಮ್ ಕಣ್ಣಿಗೆ ಒಟ್ಟಿದ್ದೇನೆ. ಇದೆಲ್ಲ ರಾಗಿ ಹುಲ್ಲು. ಆ ಕಡೆ ಹೊರಗಡೆಗೆ ಭತ್ತದೆಲ್ಲ ಹಾಕಿದ್ದೇನೆ. ಅಲ್ಲಿ ಹೊಲದಾಗ ಸೊಪ್ಪಿ ಮಣವಿ ಐತಿ, ಹೈಬ್ರಿಡ್ ಸೊಪ್ಪಿದು. ಇವಿಷ್ಟು ನಮ್ಮ ತೋಟದ ಸುತ್ತಲೂ ಅಷ್ಟು ಚೊಚ್ಚಿ ಗಿಡಗಳು ಅದಾವೆ. ಆದ್ರೂ ಇಷ್ಟು ಕುರಿಗೆ ಅದು ಚೊಚ್ಚಿ ಗಿಡ ಸಾಲಲ್ಲ. ಅದನ್ನ ನಾನು ಇಲ್ಲಿ ಮೇವಿನ ತೊಂದರೆ ಆದಾಗ, ಮಳೆ ಬಾಳ ಹಿಡ್ಕೊಂಡಾಗ ಅವಾಗ ನಾನು ಚೊಚ್ಚಿ ಸೊಪ್ಪನ್ನ ಒಂದ್ ಮೇವು ಕೊಡ್ತಾನೆ. ನನಗೆ ಏನ್ರ ಮೇವಿಂದ ಒಂದು ಶಾರ್ಟೇಜ್ ಇದ್ದಾಗ ಫುಲ್ ಟೈಮ್ ನಾನು ಒಣೆ ಮೇವ ಕೊಡೋದು. ಏನ್ರ ಒಂದು ಮೇವಿಂದ ಏನ್ರ ಪ್ರಾಬ್ಲಮ್ ಆದಾಗ ಮಾತ್ರ ಅದನ್ನ ನಾನು ಯೂಸ್ ಮಾಡ್ತೇನೆ. ಸುಮ್ನೆ ಡೈಲಿ ಅವನ್ನ ಹಾಕಕ್ ಹೋಗಲ್ಲ. ಯಾಕಂದ್ರೆ ಅದು 1 ವಾರ ಆಗಲ್ಲ ನಾನು ಹಾಕಕ್ ಹಚ್ಚಿದ್ರೆ.
ಬೇಡ. ಈಗ ಒಣೆ ಮೇವ್ ಐತಿ ಇವನ್ನ ತಿಂತಾವು. ಹಂಗ ಏನ್ರ ಮೇವಿಂದ ಹರ್ಕೊಡ್ತೀವಿ ಬಂದಾಗ ಅಷ್ಟ ನಾನು ಚೊಚ್ಚಿ ಸೊಪ್ಪು ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಮತ್ತೆ ಹುಲ್ಲಾಗ್ಲಿ ಇನ್ನೊಂದಾಗ್ಲಿ ಯಾವ್ದನ್ನ ಹಾಕಕ್ ಹೋಗಲ್ಲ ನಾನು. ಹೊರಗಡೆಗಂತೂ ಮೇಯಕ್ ಬಿಡೋದೇ ಇಲ್ಲ. ಇಲ್ಲೇ ನಾನು ಮುಂದೆ ಕಾಂಪೌಂಡ್ ಮಾಡ್ಕೊಂಡು ಜಾಲರಿ ಹಾಕೊಂಡೇನೆ. ಅಲ್ಲಿ ನಾನು ಸ್ಟಾರ್ಟಿಂಗ್ ತಂದಾಗ ಒಂದು 3 ತಿಂಗಳ ಇಲ್ಲಿ ನೈಟ್ ಇಲ್ಲಿ ಒಳಗಡೆ ಇರ್ತದ್ದು. ಹಗಲ್ ಡೇ ಟೈಮ್ನಾಗೆಲ್ಲ ನಾನು ಆ ಕಡೆ ಕಾಂಪೌಂಡ್ ಬಿಡ್ತೇನೆ. ಇಲ್ಲಿ 1-2 ಕಬ್ಬಿನಿಗೆ ಬಾಂದ್ಲಿ ತಂದೆ, ಒಂದು 5,000 ಕೊಟ್ಟು. ಅವ್ ಮೇವ್ ತಿಂದಾದ್ಮೇಲೆ ಅವನ್ನೆಲ್ಲ ಕ್ಲೀನ್ ಮಾಡಿ ಅದ್ರಲ್ಲೇ ನಾನು ನುಚ್ಚಿ ತಿನ್ನಿಸಿ ಆಮೇಲೆ ಒಳಗ್ ಹೊಡಿತೀನಿ ನಾನು ನೈಟ್ ಸಾಯಂಕಾಲ. ಈ ರೀತಿಯಾಗಿ ನಾನು ಒಂದು 2 ಬೀಡಾಗ್ಲಿ ನನ್ನ ಒಂದು ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂತ ಇದೇ ಸಿಸ್ಟಮೆಟಿಕ್ ನಂದು. ಈ ರೀತಿಯಾಗಿ ಒಂದು 2 ಬೀಡು ನಾನು ಪರವಾಗಿಲ್ಲ ಅನಿಸ್ತಾನೆ ನನಗೆ, ಸಾಕ್ಬಹುದು ಇದು ಒಂದು ಉಪಕಸಬಾಗಿ. ಯಾಕಂದ್ರೆ ಮೊದ್ಲೆಲ್ಲ ಬಹಳ ಲಾಸ್ ಅದ. ನಾನು ಅದನ್ನೆಲ್ಲ ನೋಡಿ ಚೀ ಇದು ಸಾವಾಸನೆ ಬೇಡಪ್ಪ ಅನ್ಸಿ ಹೋಗ್ಬಿಡುತ್ತೆ. ಬೇಡ ಹಂಗ ಅನ್ಕನದು. ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲರಿಗೆ ಅಷ್ಟೇ ಅದು. ದಯವಿಟ್ಟು ನೀವು ಸ್ಟಾರ್ಟಿಂಗ್ ಮಾಡಿದ್ರೆ ನಿಮಗೆ ಅನಿಸ್ಬೋದು. ಇನ್ನೊಂದು ಸ್ವಲ್ಪ ನನ್ನಷ್ಟು ನೀವು ಲಾಸ್ ಆಗ್ಬಾರ್ದು ಅಂದ್ರೆ ನಾನು ಹೇಳಿದ್ನೆಲ್ಲ ಈ ರೀತಿಯಾಗಿ ನೀವು ನಿಮ್ದೇ ಆದ ಪದ್ಧತಿಯಲ್ಲಿ ಮಾಡಿ. ದಯವಿಟ್ಟು ಯಾವ್ದೇನೋ ಒಂದು ವಿಡಿಯೋ ನೋಡಿ ಮಾಡಿದೆ, ನಾನು ಹಂಗ್ ಮಾಡಿ ನೋಡಿದೆ, ಯಾರ್ದೋ ಮಾತು ಕೇಳಿ ಮಾಡಿದೆ ಅಂತ ಹೇಳಿ ಹೋಗ್ಬೇಡ್ರಿ. ನಿಮ್ಗೆಲ್ಲ ರೈತರಿಗೆ ಅಂದ್ರೆ ಎಲ್ಲರಿಗೂ ಗೊತ್ತ. ನಾವು 2 ಕುರಿ ಯಾವ ರೀತಿ ಸಾಕ್ತವೆ ಅದೇ ಮೆಥಡ್ ಅನ್ನೇ ಇಲ್ಲಿ ಮಾಡ್ರಿ ಅಷ್ಟೇ. ಮೇವು ಜಾಸ್ತಿ ಹಾಕ್ಬೇಕು. ನೀವು ಮೇವನ್ನ ಸ್ವಲ್ಪ ಸ್ಟೋರೇಜ್ ನಾವು ಜಾಸ್ತಿ ಮಾಡ್ಕೊಂಡ್ವಿ ಅಂದ್ರೆ 2 ಸಾಕದ 10 ಸಾಕ್ಬಹುದು. ಅದೇನ್ ಇದಿಲ್ಲ. ಅವಕ್ಕ ನಾವು ಫಾರಂ ಲೆಕ್ಕದಾಗ ನಾವು ಸಾಕ್ಬೇಕು. ಅದನ್ನ ಔಷಧಿ ಕೊಡ್ಬೇಕು, ಇದನ್ನ ಔಷಧಿ ಕೊಡ್ಬೇಕು. ವಿಡಿಯೋದಾಗ ಹೇಳಿದ್ರು ಅದನ್ನ ತಂದಾಕ್ರಿ, ಇದನ್ನ ತಂದಾಕ್ರಿ, ಆ ಫುಡ್ ಹಾಕ್ರಿ, ಈ ಫುಡ್ ಹಾಕ್ರಿ. ಯಾವ ಫುಡ್ ಬೇಡ. ಮೆಕ್ಕೆಜೋಳ ನುಚ್ಚು ಇಲ್ಲ ಅಕ್ಕಿ ಬೇಡ. ಅಕ್ಕಿನೇ ಇಲ್ಲ ಅಂದ್ರೆ ಮೆಕ್ಕೆಜೋಳ ಹಾಕ್ರಿ ಅಷ್ಟೇ. ಮೆಕ್ಕೆಜೋಳ ಹಾಕ್ರಿ, ತಿಂತಾವು, ಚೆನ್ನಾಗಿ ತಿಂತಾವು. ಸಣ್ಣ ಮರಿ ಇದ್ದಾಗ ಒಟ್ಟು ನುಚ್ಚು ಹೊಡ್ಸಿ ಹಾಕ್ಬೇಕು. ದೊಡ್ಡ ಅದಂಗೆಲ್ಲ ಮೆಕ್ಕೆಜೋಳ ಹಾಕ್ರಿ. ನಾನು ಇವತ್ತಿಗೆ ಅವ್ಕೆ ನುಚ್ಚು ಹಾಕೋದು. ಯಾಕಂದ್ರೆ ಒಂದ್ ಸ್ವಲ್ಪ ಅವಕ್ಕ ಈಗ ಕಾಳಿ ನುಚ್ಚು ತಿನ್ಕೊಂಡ ಬಂದಾವೆಲ್ಲ ಕಾಳು ತಿನ್ಬೇಕಂದ್ರೆ ಅವಕ್ಕೆಲ್ಲ ಹಲ್ಲಿಗೆ ಒಂದ್ ಸ್ವಲ್ಪ ಕಡಿಬೇಕಂದ್ರೆ ಇದಾಗ್ಬೋದು. ಬಿಡಕ್ ಹಚ್ಚಿದ್ ಹೋಗು. ನಾನು ಒಂದ್ ಡೇ ಹಾಕಿ ನೋಡಿದೆ ಕಟ್ ಮಾಡಿದಾದ್ಮೇಲೆ ಕಾಳುಗಳೆಲ್ಲ ಹಂಗ ಗೊಂದ್ಲಾಗ ಉಳ್ಸಾಕ್ ಹಚ್ಚಿದ್ವು. ಹಲ್ಲಿಗೆ ಏನಾರ ಸಮಸ್ಯೆ ಆಗ್ಬೋದು ಅವಕ್ಕ ಕಡಿಬೇಕಂದ್ರೆ ಒಣೆ ಕಾಳು ಅಂತೇಳಿ ನಾನು ನುಚ್ಚು ವರ್ಷ ಆಗ್ತಾ ಇದ್ದಾನೆ. ಅವು ಸ್ಟಾರ್ಟಿಂಗ್ ಇದ್ದಾನ ರೂಢಿ ಇತ್ತಂದ್ರೆ ಒಣೆ ಕಾಳು ತಿಂತಾವು. ನಾವೆಲ್ಲ ಅವಾಗ 2-3 ಸಾಕ್ಬೇಕಾದ್ರೆ ಒಣೆ ಕಾಳು ಹಾಕ್ತಿದ್ವಿ. ಬೇಡ ಇವು ಕಾಳು ಉಳ್ಸಕ್ ಹಚ್ಚಿದ್ವಲ್ಲ, ಹಂಗಾಗಿ ನಾನು ನುಚ್ಚ ವರ್ಷ ಹಾಕಕ್ ಹಚ್ಚಿದ್ದೇನೆ. ನುಚ್ಚ ವರ್ಷ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಅವಕ್ಕೂ ಜೀವನ ಶಕ್ತಿಗೆ ಒಂದ್ ಸ್ವಲ್ಪ ಅನುಕೂಲ ಆಕತಿ. ಪರವಾಗಿಲ್ಲ, ಮಾಡ್ಬೋದು. ಒಂದು 10-20 ಸಾಕ್ಬಹುದು. ನಿಮ್ಮ ಒಂದು ಇದು 40-50ವರೆಗೂ ಸಾಕ್ಬಹುದು. ಒಂದ್ ಸ್ವಲ್ಪ ಜಾಗೃತಿ ಜಾಸ್ತಿ ಆಗ್ಬೇಕಾಕತಿ. ಅವಾಗ ನಾವು ಲೇಬರ್ ತಗಂತದ. ನಾವು 50 ಗಂಟೆ ಸಾಕಿದ್ರೆ. ನಾನಂತೂ ಏನು ಲೇಬರ್ ಇಲ್ಲ. ನಮ್ಮ ಹೊಲ್ದ ಕೆಲಸ ಮಾಡ್ಕೊಂತಾನೆ ಮೇವ್ ಹೋಗವು. ಏನ್ರ ಕೆಲಸ ಮಾಡ್ಬೇಕಂದ್ರೆ ಇವಕ್ಕೆಲ್ಲ ಮೇವ್ ಹಾಕಿ ಕಸಂದು ಹೋಗಿ ಇರ್ತವೆ. ಮತ್ತೆ ನೆಕ್ಸ್ಟ್ ಮನೆಗೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಅವಾಗೆಲ್ಲ ನೀರು ಕುಡಿಸಿ ಮತ್ತೆ ಅವಾಗ ಮೇವ್ ಹಾಕಿ ಹೋಗ್ತವೆ. ಮತ್ ಸಾಯಂಕಾಲ ನಾವು ಕೆಲಸ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಜಲ್ದಿ ಬಂದ್ಬಿಟ್ರೆ ಇವನ್ನೆಲ್ಲ ಕಸ ಹೊಡೆದು ಅವಕ್ಕೆ ಮತ್ತೆ ನೀರು ಎಲ್ಲ ಕುಡಿಸಿ ಇದನ್ನ ಹಾಕಿ ಫುಡ್ ಹಾಕಿ ಒಳಗ್ ಬಿಟ್ಬಿಡ್ತವೆ. ಇಷ್ಟೇ ನಮ್ ಕೆಲ್ಸ. ಇದಕ್ಕೂ ಮೀರ್ ನಾನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅನ್ನೋದ್ರಲ್ಲಿ ಮಾಡೋರಿಗೇನ ತಲೆ ತಿರುಗಿ ಹೋಗ್ಬಿಡ್ತೈತೆ. ಈ ವಿಡಿಯೋ ನೋಡೇ ತಲೆ ತಿರುಗಿಕೊಂಡು ಮಾಡೋದನ್ನ ಕೈ ಬಿಟ್ಬಿಡ್ದೆ. ಇದು ನಮ್ ಕೈಲಿ ಆಗಲ್ಲ ಬಿಡಪ್ಪ ಅಂತೇಳಿ. ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ಮಾಡ್ರಿ, ಎಲ್ಲಾರು ಮಾಡ್ಬೋದು. ಇಷ್ಟೇ ಹೇಳಿ ನಾನು ಇದೊಂದು ಉಪಯುಕ್ತ ಮಾಹಿತಿ ಅಂತಂದು ಹೇಳಿ ನಿಮಗೆ ಇದನ್ ಮಾಡ್ತಾನೆ. ನೋಡ್ರಿ, ನಿಮ್ಗೆ ಇಷ್ಟ ಆದ್ರೆ ಇದೇ ತರ ಕುರಿ ಸಾಕಾಣಿಕೆ ಮಾಡ್ರಿ. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.